ಎಸ್ ಅಶ್ವಿನಿ, ನೀವು ಗಮನಿಸ್ತಾ ಇದ್ರೆ ಆ ಅಂಕಿ ಅಂಶಗಳನ್ನ ಗಮನಿಸ್ತಾ ಇದ್ರೆ ಒಂಥರ ದಿಗ್ಲು ಬಂದ್ಬಿಡುತ್ತೆ. ಯಾಕಂತಂದ್ರೆ ಅಷ್ಟೊಂದು ಏನು ಸಂಸ್ಥೆಗಳಿದೆ ಅಥವಾ ಅಷ್ಟೊಂದು ವಾರ್ಡ್ಗಳಿದೆ, ಆ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಅವೆಲ್ಲದಕ್ಕೂ ಕೂಡ ಜನಪ್ರತಿನಿಧಿ ಇಲ್ಲ ಅಂತಂದ್ರೆ ಜನರು ಅಥವಾ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಫುಲ್ಫಿಲ್ ಮಾಡೋದು ಹೆಂಗೆ? ಉದಾಹರಣೆಗೆ ನಿಮಗೆ ಜಿಬಿ ಅಂತಾನೆ ತಗೊಂಡ್ರೆ ಕಳೆದ 6 ವರ್ಷಗಳಿಂದ ನಿಮಗೆ ಎಲೆಕ್ಷನ್ ಆಗಿಲ್ಲ. 2020 ಅಕ್ಟೋಬರ್ 4 ಚುನಾವಣೆ ಅದಾದ್ಮೇಲೆ ಆಗೇ ಇಲ್ಲ. ಕಾರಣಾಂತರಗಳಿಂದ ನಿಮಗೆ 21-22ರಲ್ಲಿ ಬಿಜೆಪಿನೇ ಇತ್ತು. ಅವರು ಕೂಡ ಆಂತರಿಕ ಕಚ್ಚಾಟದಿಂದ ಚುನಾವಣೆಯಿಂದ ಮುಂದಕ್ಕೆ ಹಾಕಿದ್ರು. ಇನ್ನು ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಖಂಡಿತವಾಗ್ಲೂ ನಾವು ಈ ಸಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಾವು ಮಾಡೇ ಮಾಡ್ತೀವಿ, ಅದರಲ್ಲೂ ಕೂಡ ಬಿಬಿಎಂಪಿದು ಮಾಡ್ತೀವಿ. ಈಗ ಜಿಬಿಎ, ಆಗ ಬಿಬಿಎಂಪಿ ಅಂತಿತ್ತು, ಆಗ ಮಹಾನಗರ ಪಾಲಿಕೆ ಇತ್ತು, ಈಗ ಅಥಾರಿಟಿ ಆಗಿದೆ. ನಾವು ಮಾಡೇ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟರು. ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಲ್ಲ, ಮಾಡಕ್ಕಾಗಿಲ್ಲ. ಗ್ಯಾರಂಟಿ ಯೋಜನೆಗಳಲ್ಲಿ ಹಣಗಳನ್ನು ವ್ಯಯಿಸ್ಬಿಡ್ತಿದ್ದಾರೆ. ಈಗ ಹಣ ಇಲ್ಲ. ಸರಿ, ಚುನಾವಣೆ ಮಾಡಲಿಲ್ಲ ಅಂದ್ರೆ ಕೇಂದ್ರದಿಂದ ಬರಬೇಕಾದ ಹಣ ಎಲ್ಲಿಂದ ಬರುತ್ತೆ? ಸುಮಾರು 3,000 ಕೋಟಿಗೂ ಅಧಿಕ ಹಣ. ನಾನು ಅದ್ರದ್ದು ಅಂಕಿಅಂಶ ಮುಂದಿನ ಇದರಲ್ಲಿ ಮಾತಾಡ್ತೀನಿ. ಎಷ್ಟು ಲಾಸ್ ಆಗಿದೆ ಅಂತ ಚುನಾವಣೆ ಮಾಡದೇ ಇದಕ್ಕೆ 15ನೇ ಹಣಕಾಸು ಆಯೋಗದಲ್ಲಿ ನಿಮಗೆ ಎಷ್ಟು ಹಣ ಲಾಸ್ ಆಗಿದೆ ಅಂತ ನಾನು ಮುಂದಿನ ವರದಿಲಿ ಕೊಡ್ತೀನಿ. ಜೊತೆಗಿನ 16ನೇ ಹಣಕಾಸು ಆಯೋಗದಲ್ಲಿ ಸುಮಾರು 29,000 ಕೋಟಿಗೂ ಅಧಿಕ ಹಣ ಬರಬೇಕಿದೆ 5 ವರ್ಷಕ್ಕೆ. ಅವಾಗ್ಲೂ ನೀವೇನಾದ್ರೂ ಚುನಾವಣೆ ಮಾಡಲಿಲ್ಲ ಅಂದ್ರೆ ಆ ಹಣವೇ ಬರಲ್ಲ, ಅದು ನಷ್ಟ. ಸೊ ಹಂಗಾದಾಗ ಮೂಲಭೂತ ಸೌಕರ್ಯಕ್ಕೆ ಹಣ ಎಲ್ಲಿ, ದುಡ್ಡೆಲ್ಲಿ ಅಂದ್ರೆ ಎಲ್ಲಿಂದ ಬರಬೇಕು ದುಡ್ಡು? ಚುನಾವಣೆ ಮಾಡಲಿಲ್ಲ ಅಂತಂದ್ರೆ ಈಗ ಇದರಲ್ಲಿ ಬೆಲೆ ತರಬೇಕಾಗ್ತಿರೋದು ಯಾರು? ಜನಪ್ರತಿನಿಧಿಗಳು ಅಲ್ಲ, ಜನರು. ಆಯ್ತಾ? ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ, ಎಂಎಲ್ಎಗಳದ್ದೇ ಅಧಿಕಾರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಿಮಗೆ ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಯಾವುದೇ ಜನಪ್ರತಿನಿಧಿ ಇಲ್ಲ ಅಂತಂದ್ರೆ ಅದು ಎಂಎಲ್ಎ ಅಧೀನಕ್ಕೆ ಒಳಪಡುತ್ತೆ. ಅವಾಗ ಅಧಿಕಾರ ನಡೆಸೋದು ಯಾರು? ಎಂಎಲ್ಎ. ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಹಣ ಎಲ್ಲಿ? ಗ್ಯಾರಂಟಿ ಹೋಗ್ತಾ ಇದೆ, ನಾವು ಗ್ಯಾರಂಟಿ ಕೊಡ್ತಾ ಇಲ್ವಾ? ಎಸ್, ಬನ್ನಿ ಮುಂದೆ ನೋಡೋಣ. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ. ಆದರೆ ಸುಪ್ರೀಂ ಕೋರ್ಟ್ ಸೂಚನೆಗೆ ಸರ್ಕಾರದಿಂದ ಒಪ್ಪಿಗೆಯೂ ಸಿಕ್ಕಿದೆ. ರಾಷ್ಟ್ರೀಯ ಜನಗಣತಿಗೆ ನೌಕರರು, ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ ಅಶ್ವಿನಿ ಅವರು, ಸಿಬ್ಬಂದಿ ಬಳಕೆ ಆಯ್ತಾ, ಇಂತಹ ಸಮಯದಲ್ಲಿ ಜಿಬಿಎ ಚುನಾವಣೆ ನಡೆಸಲು ಸಾಧ್ಯ ಇಲ್ಲ. ಈ ಕಾರಣ ನೀಡಿ ಚುನಾವಣೆ ಮುಂದೂಡಲು ಸಿದ್ಧತೆ ನಡೀತಾ ಇದೆಯಾ? ಮತ್ತೆ ಮುಂದೂಡ್ಬಿಡೋಣ. ಸಿಎಂ, ಡಿಸಿಎಂ ಹಾಗೂ ಸಿಎಸ್ ಸಭೆ ಮಾಡಿದ್ದಾಗಿ ಮಾಹಿತಿ ಇದೆ. ಈಗಾಗಲೇ 6 ವರ್ಷಗಳಿಂದ ಜಿಬಿಎಗೆ ಚುನಾವಣೆ ನಡೆದಿಲ್ಲ. ಅದೇ 2020 ಅಕ್ಟೋಬರ್ ಅಲ್ಲಿ ನಡೆದದ್ದೇ ಲಾಸ್ಟ್. ಬೆಂಗಳೂರು ಚುನಾವಣೆ ಮತ್ತಷ್ಟು ತಡವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಬಾರಿಯೂ ಕೂಡ ಜಿಬಿಎಗೆ ಚುನಾವಣಾ ಯೋಗ ಇಲ್ವಾ? ಅದನ್ನ ಬಿಬಿಎಂಪಿ ಇದ್ದದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರು, ಮಹಾನಗರ ಪಾಲಿಕೆ ಇದ್ದದನ್ನ. ಇನ್ನು ಉಳಿದ ಮಹಾನಗರ ಪಾಲಿಕೆಗಳು ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಇಲ್ಲೆಲ್ಲೂ ಕೂಡ ಮೀಸಲಾತಿ ಕಾರಣದಿಂದ ಎಲೆಕ್ಷನ್ ಬಾಕಿ ಉಳ್ಕೊಂಡಿದೆ. ಒಟ್ಟು ಸಂಸ್ಥೆಗಳು ಸರ್ಕಾರ ಮರೆತಂತ ಚುನಾವಣೆಗಳು ನೋಡ್ತಾ ಹೋದ್ರೆ ಒಟ್ಟು ಸಂಸ್ಥೆಗಳು 196 ಇದೆ, ನಗರಸಭೆ 47 ಇದೆ, ಪುರಸಭೆಗಳು 93 ಇದೆ, ಪಟ್ಟಣ ಪಂಚಾಯಿತಿ 50 ಇದೆ, ಒಟ್ಟು ಗ್ರಾಮ ಪಂಚಾಯಿತಿಗಳು 5,712 ಇದೆ. ಈ ಕಡೆ ಜಿಬಿಎ. ಈಗ ನಿಮಗೆ ಬಿಬಿಎಂಪಿ ಇದ್ದಾಗ ನಿಮಗೆ ಸುಮಾರು 293 ವಾರ್ಡ್ಗಳು ಇದ್ವು. ಈಗ ಅದೇನಾಗ್ತಿದೆ ಅಂದ್ರೆ ನಿಮಗೆ ಯಾವಾಗ ಅದು ಜಿಬಿಎ ಆಯಿತು ಅದು 500+ ಆಗುತ್ತೆ ಅಂತ. ಇನ್ನು ಅಧಿಕೃತ ಆಗಿಲ್ಲ. ನನ್ನ ಪ್ರಕಾರ 300ರಿಂದ 500 ಒಳಗಡೆ ವಾರ್ಡ್ಗಳು ವಿಂಗಡಣೆಯಾಗಿ ಹೆಚ್ಚಾಗುತ್ತೆ ಅಂತ. ಅಧಿಕೃತವಾಗಿ ಇನ್ನು ಎಷ್ಟು ವಾರ್ಡ್ಗಳು ಜಿಬಿಎಗೆ ಅಂತ ಹೇಳಿಲ್ಲ. ಸೊ ಅದಾದ ನಂತರ ಚುನಾವಣೆ ಅನೌನ್ಸ್ ಮಾಡೋ ಟೈಮಲ್ಲಿ ಅದನ್ನ ಹೇಳ್ತಾರೆ. ಇಲ್ಲಿ ಚುನಾವಣೆ ಕಮಿಷನ್ ಏನ್ ಮಾಡ್ತಾ ಇದೆ, ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ. ಒಂದು ಕಡೆ ಸರ್ಕಾರ ನೋಡಿದ್ರೆ ಕುಂಟುನಪ್ಪ ಹೇಳ್ತಾ ಇದೆ. ಓಕೆ, ಇನ್ನ ನಾನು ಆಗ್ಲೇ ಹೇಳಿದ್ನಲ್ಲ, ಜನಗಣತಿಗೆ ಎಲ್ಲರೂ ಎಂಪ್ಲಾಯ್ ಆಗಿ ಹೋಗಬೇಕು, ಆಮೇಲೆ ಶಾಲಾ ಕಾಲೇಜುಗಳು ಶುರುವಾದ್ರೆ ಆಗಲ್ಲ, ಈ ರೀತಿಯ ನೆಪಗಳನ್ನ ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಹೋಗ್ತಿರಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಜನ ಎತ್ತಿ ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಕಾಸೇ ಬರಲಿಲ್ಲ ಕೇಂದ್ರದಿಂದ ಹಣಕಾಸು ಮೂಲಭೂತ ಸೌಕರ್ಯಕ್ಕೆ. ಅದು ಬರಬೇಕು ಅಂದ್ರೆ ಚುನಾವಣೆ ನಡಿಬೇಕು, ಚುನಾವಣೆ ನಡೀತಾ ಇಲ್ಲ. ಸೊ ಇದರಿಂದ ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ. ಎಸ್, ಅಲ್ಟಿಮೇಟ್ಲಿ ಒಂದಷ್ಟು ಕಾರಣಗಳನ್ನ ಸರ್ಕಾರ ಕೊಡ್ತಾ ಇದ್ರು ಕೂಡ ಇಲ್ಲಿ ಅಸಲಿಗೆ ಇರುವಂತಹ ರೂಟ್ ಕಾಸ್ ಏನು ಅನ್ನುವಂತಹ ಪ್ರಶ್ನೆ ಇಷ್ಟು ವರ್ಷಗಳಿಂದ ಯಾವುದೇ ಸರ್ಕಾರಕ್ಕೂ ನಡೆಸ್ಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಅಸಲಿಗೆ ಕಾರಣ ಏನು ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆ, ಅನುಮಾನಗಳು ಕೂಡ ಕಾಡ್ತಾ ಇದೆ. ಇಲ್ಲಿ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಜೊತೆಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮ ವಾಯ್ಸ್ ಖಂಡಿತವಾಗ್ಲೂ ಕೂಡ ಬ್ಯಾಟರ್ ಆಗುತ್ತೆ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯ ಏನು,
ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ, ನಿಮಗೆ ತೊಂದರೆಗಳಾಗ್ತಾ ಇದೆ, ಇದರಿಂದ ಅನುಭವಿಸ್ತಾ ಇರೋದು ಯಾರು? ಅಲ್ಟಿಮೇಟ್ಲಿ ಜನರು, ನಾವು, ನೀವು, ಇವರೆಲ್ಲರೂ ಕೂಡ ಪ್ರತಿನಿತ್ಯ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ನಿಮ್ಮ ವಾಯ್ಸ್, ನಿಮ್ಮ ಧ್ವನಿಯನ್ನ ನೀವು ಜನಾಭಿಪ್ರಾಯದ ಮೂಲಕವೂ ಕೂಡ ತಿಳಿಸಬಹುದು. ಇವತ್ತಿನ ವಿಷಯ, ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇದೇ, ಸ್ಥಳೀಯ ಸಂಸ್ಥೆಗಳಿಗೆ ಸದ್ಯಕ್ಕೆ ಚುನಾವಣೆ ಭಾಗ್ಯ ಹಾಗಾದ್ರೆ ಇಲ್ವೇ ಇಲ್ವಾ? ಸೂಚನೆ ಸಿಕ್ತು ಜನವರಿಯಲ್ಲಿ, ಕೋರ್ಟ್ ಸೂಚನೆ ಕೊಡ್ತು, ಆದೇಶವನ್ನ ಕೂಡ ಕೊಡ್ತು, ಚಾಟಿಯನ್ನ ಬೀಸ್ತು, ನಿಮಗೆ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಇಷ್ಟೆಲ್ಲ ಆದ ನಂತರವೂ ಕೂಡ ಡಿಲಿಮಿಟೇಷನ್ ವಿಚಾರ, ಮೀಸಲಾತಿ ವಿಚಾರ, ಅಥವಾ ಕ್ಷೇತ್ರ ಮರು ವಿಂಗಡಣೆಯ ವಿಚಾರ, ಅಥವಾ ಪುರಸಭೆಯನ್ನ ನಗರಸಭೆ ಮಾಡುವಂತ ವಿಚಾರ, ಅಥವಾ ಪ್ಲಸ್ ಮೈನಸ್, ಆಡ್ ಆನ್ ಮೈನಸ್, ಇದೆಲ್ಲವೂ ಕೂಡ ಸೇರಿ ಸರ್ಕಾರಕ್ಕೆ ಅಲ್ಟಿಮೇಟ್ಲಿ ಗೊಂದಲ ಆಗ್ತಾ ಇರೋದು ಏನ್? ಹಾಗಾದ್ರೆ ಈ ಸರ್ಕಾರದ ಗೊಂದಲದಿಂದ ಜನರಿಗೆ ಆಗ್ತಾ ಇರುವಂತಹ ತೊಂದರೆ ಏನು? ನಿಮ್ಮ ಧ್ವನಿಯನ್ನ ನೀವು ರಿಜಿಸ್ಟರ್ ಮಾಡಬಹುದು. ನಿಮ್ಮ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ಕೂಡ ತಿಳಿಸಬಹುದು. ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಕರೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ವಾಟ್ಸ್ಆಪ್ ನಂಬರ್ಗೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ಕಳುಹಿಸಿಕೊಡಬಹುದು. ಅದರ ಜೊತೆಯಲ್ಲಿ ಈ ಎಕ್ಸ್ ನಲ್ಲೂ ಕೂಡ ಅಭಿಪ್ರಾಯವನ್ನ ನೀವು ಹಂಚಿಕೊಳ್ಳಬಹುದು. ಅದನ್ನ ಕೂಡ ನಾವು ಜನರ ಮುಂದೆ ಇಡುವಂತ ಎಲ್ಲಾ ಕೆಲಸಗಳನ್ನ ಕೂಡ ಮಾಡ್ತೀವಿ. ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಆಗಿರಬಹುದು, ಅಥವಾ ಮೀಸಲಾತಿಯಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಅದರ ಜೊತೆಯಲ್ಲಿ ಈ ಎಲೆಕ್ಷನ್ ಮಾಡಬೇಕಾಗಿರೋದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಜೊತೆಯಲ್ಲಿ ಯಾವಾಗ ಎಲೆಕ್ಷನ್ ಡಿಸೈಡ್ ಮಾಡ್ತಾರೋ ಅಥವಾ ಡೇಟ್ಗಳನ್ನ ಅನೌನ್ಸ್ ಮಾಡಬೇಕು, ಅದು ಚುನಾವಣಾ ಆಯೋಗ ಆನಂತರ ಮುಂದುವರಿಸಿಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಎರಡೂ ಕೂಡ ಆಗ್ತಾ ಇಲ್ವಲ್ಲ, ಇದು ಜನರಿಗೆ ಅಲ್ಟಿಮೇಟ್ಲಿ ತೊಂದರೆ ಆಗ್ತಾ ಇದೆ. ಆಯೋಗ ಚುನಾವಣೆ ಮಾಡಬೇಕು ಅಂತ ಮುಂದೆ ಬಂದಿದ್ರು ಕೂಡ ಇಲ್ಲಿ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಕುಂಟು ನೆಪಗಳನ್ನು ಹೇಳಿಕೊಂಡು ಮುಂದೆ ಹೋಗ್ತಾ ಇದೆ. ಸೊ ಒಟ್ಟಾರೆಯಾಗಿ 2026 ಏನಿದೆ ಈ ವರ್ಷ ಬಹುತೇಕ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಆಗುತ್ತೆ ಅನ್ನುವಂತ ಒಂದು ಆಲೋಚನೆ. ಆದ್ರೆ ಅಲ್ಲಿ ಆಗ್ತಾ ಇರುವಂತ ಕೆಲವೊಂದು ನೆಗ್ಲಿಜೆನ್ಸ್ಗಳು ಅಥವಾ ಹೇಳ್ತಾ ಇರುವಂತ ನೆಪಗಳನ್ನ ನೋಡ್ತಾ ಇದ್ರೆ ಮುಂದಕ್ಕೆ ಹೋಗಬಹುದು ಅಂತ ಹೇಳಿ. ಸ್ಥಳೀಯ ಸಂಸ್ಥೆಗಳ ರೀತಿಯಲ್ಲಿ ಮೊದಲಿನ ಬಿಬಿಎಂಪಿ, ಈಗಿನ ಜಿಬಿಎ ಚುನಾವಣೆ ಕೂಡ ನಡೆದಿಲ್ಲ. 2020ರಿಂದ ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳ ವ್ಯಾಪ್ತಿಯಲ್ಲೇ ಆಡಳಿತ ಇದೆ. ಅದ್ಯಾಕೋ ಸರ್ಕಾರ ರಾಜಧಾನಿಯ ಚುನಾವಣೆಗೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಸುಮಾರು 1,40,00,000 ಜನಸಂಖ್ಯೆ ಇರುವ ಬೆಂಗಳೂರು ಮಹಾನಗರದಲ್ಲಿ 2020ರಿಂದ ಅಧಿಕಾರಿಗಳದ್ದೇ ಕಾರುಬಾರು. ಕಳೆದ ವರ್ಷದವರೆಗೆ ಇದ್ದಂತಹ ಬಿಬಿಎಂಪಿಯ ಹೆಸರು ಬದಲಾಯಿತು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಎನ್ನುವಂತಹ ಹೊಸ ನಾಮಫಲಕ ಪಡೆಯಿತು. ಆದರೆ ಜನರನ್ನ ಪ್ರತಿನಿಧಿಸುವ ವ್ಯವಸ್ಥೆ ಇನ್ನೂ ಗ್ರೇಟರ್ ಆಗಿಲ್ಲ. ಚುನಾವಣೆ ಬರುತ್ತೆ ಅಂತ ಜನ ಕಾಯುತ್ತಲೇ ಇದ್ದಾರೆ. ಬೃಹತ್ ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ 2020ಕ್ಕೆ ಇದರ ಚುನಾವಣಾ ಅವಧಿ ಮುಕ್ತಾಯವಾಗಿದೆ. ಬಿಬಿಎಂಪಿ ಈಗ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಬದಲಾವಣೆ ಆಗಿದೆ. ಹೀಗಿದ್ದು ಕೂಡ ಈ ಒಂದು ಸಂಸ್ಥೆಗೆ ಚುನಾವಣೆ ನಡೀತಾ ಇಲ್ಲ. ಬೆಂಗಳೂರಿನಲ್ಲಿ 5 ಮಹಾನಗರ ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಮೀಸಲಾತಿ ಹಂಚಿಕೆ ಆಗಿದೆ. ಮತದಾರರ ಪಟ್ಟಿ ರೆಡಿ ಆಗಿದೆ. ಜೂನ್ 30ರ ಒಳಗಾಗಿ ಚುನಾವಣೆ ನಡೆಸಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಕೊಟ್ಟಿದೆ. ಹೀಗಿದ್ದು ಕೂಡ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ನೆಪಗಳನ್ನ ಇಟ್ಕೊಂಡು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸೋಕೆ ಮುಂದಾಗ್ತಾ ಇದೆ. ಆದ್ರೆ ರಾಜ್ಯ ಚುನಾವಣಾ ಆಯೋಗ ಮಾತ್ರ ನಾವು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಜೂನ್ 30ರ ಒಳಗಾಗಿ ಜಿಬಿಎ ಚುನಾವಣೆಯನ್ನ ಮಾಡೇ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಚುನಾವಣಾ ಆಯುಕ್ತರು. ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಹಾಗಿದ್ರೆ ಬೆಂಗಳೂರಿನ ಈ ಜಿಬಿಎ ಚುನಾವಣೆ ಆಗತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಮತ್ತೆ ಎದ್ದಿದೆ. ಜನಪ್ರತಿನಿಧಿಗಳಿಲ್ಲದೆ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಕಾರ್ಪೊರೇಟರ್ಗಳು ಬೇಕು ಅನ್ನುವಂತ ಒತ್ತಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜಿಬಿಎಗೆ ಚುನಾವಣೆ ನಡೆಸುವುದಕ್ಕೆ ರಾಜ್ಯ ಚುನಾವಣಾ ಆಯೋಗ ಉತ್ಸುಕವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಆಯೋಗ ಪಾಲಿಸುತ್ತದೆ ಅಂತ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನಾವು ಚುನಾವಣೆ ನಡೆಸುವುದಕ್ಕೆ ಸಿದ್ಧರಿದ್ದೇವೆ ಅಂತ ರಿಪಬ್ಲಿಕನ್ಗೆ ತಿಳಿಸಿದ್ದಾರೆ. ಈಗ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ. ಸ್ವಲ್ಪ SIR ಮತ್ತು ಸೆನ್ಸಸ್ ನಡೀತಾ ಇರೋದ್ರಿಂದ ಮಾನವ ಸಂಪನ್ಮೂಲ ಅಂದ್ರೆ ಮ್ಯಾನ್ ಪವರ್ ಇಲ್ಲ, ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗ್ತದೆ. 3 ತಿಂಗಳ ವೇಳೆಯನ್ನ ಕೊಡಿ ಅಂತ ನಮ್ಮನ್ನು ಕೇಳಿದ್ದಾರೆ. ನಾವು ಆ ಪತ್ರವನ್ನು ಇಟ್ಟುಕೊಂಡು ನಾವು ಸಾರಾಸಗಟ ವಿಚಾರ ಮಾಡಿ ಒಂದು ಪರಿಗಣಿಸುವಂತ ಅಥವಾ ಪರಿಶೀಲನೆ ಕಡೆ ಒಂದು ಚಿಂತನೆಯನ್ನ ಮಾಡಬೇಕು ಬೇಡವಾ, ಅದನ್ನ ಅವರ ಪತ್ರವನ್ನ ಪರಿಗಣಿಸಬೇಕು ಬೇಡವಾ ಅನ್ನೋದ್ರ ಬಗ್ಗೆ ನಾವು ಕೂಡ ಇನ್ನೂ ವಿಚಾರ ಹಂತದಲ್ಲಿ ಇದ್ದೇವೆ.
ಕಳೆದ 6 ವರ್ಷದಿಂದ ಜಿಬಿಎ ಚುನಾವಣೆ ಆಗಿಲ್ಲ ಸರ್. ರಾಜ್ಯ ಚುನಾವಣಾ ಆಯೋಗ ಸಿದ್ಧವಾಗಿದ್ರು, ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು ಒಂದು ಆರೋಪ ಇದ್ದು ಕೂಡ ಯಾವಾಗ ಈ ಜೂನ್ 30 ಒಳಗಡೆ ಏನ ಮಾಡಬೇಕು ಅನ್ನುವಂತ ಆದೇಶ ಏನಿದೆ ಅದು ಪರಿಪಾಲನೆ ಆಗುತ್ತಾ ಅಥವಾ ಸರ್ಕಾರ ಹೇಳಿದಾಗೆ ಆಯೋಗ ಕೇಳುತ್ತಾ ಅಂತ ಸರ್? ಇಲ್ಲ, ಎರಡನೇ ಪ್ರಶ್ನೆ ಸರ್ಕಾರದಿಂದ ಹೇಳಿದ ಹಾಗೆ ಆಯೋಗ ಕೇಳುವ ಪ್ರಶ್ನೆನೇ ಇಲ್ಲ. ಇದು ಸ್ವತಂತ್ರ ಸಂಸ್ಥೆ, ಸಂವಿಧಾನಿಕ ದತ್ತವಾದಂತಹ ಒಂದು ಸಂಸ್ಥೆ. ಸರ್ಕಾರ ಹೇಳಿದ ಹಾಗೆ ನಾವು ಕೇಳೋದಿಲ್ಲ, ಆಯ್ತಾ. ಅವರು ಪತ್ರವನ್ನು ಕೊಟ್ಟಿದ್ದಾರೆ, ತಮ್ಮ ಆತಂಕವನ್ನ, ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ, ಆಯ್ತಾ. ಅದ್ರ ಮೇಲೆ ನಾವು ಒಂದು ನಿರ್ಣಯ ತಗೋಬೇಕಾಗ್ತದೆ. ಯಾಕಂದ್ರೆ ಎಲ್ಲವೂ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ನಾವು ಅದರಾಗ್ಲಿ ಸರ್ಕಾರ ಆಗ್ಲಿ ಬೇರೆ ಯಾರಾದ್ರೂ ಕೇಳಬೇಕಾಗ್ತದೆ, ಆಯ್ತಾ. ವಿ ಹ್ಯಾವ್ ಟು ಅಬೈಡ್ ಬೈ ದಿ ಡಿಸಿಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಸೊ ಹಿಂಗಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆಯೋ ಅಥವಾ ಏನ್ ಡೈರೆಕ್ಷನ್ ಇದೆಯೋ ಅದನ್ನು ಅದ್ರ ಪ್ರಕಾರ ನಾವು ಮಾಡಲು ತಯಾರಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ರಾಮಲಿಂಗಾರೆಡ್ಡಿ ಜಿಬಿಎ ಚುನಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಚುನಾವಣೆ ಕೋರ್ಟ್ ಇದೆ, ನಾವು ಅದಕ್ಕೇನ್ ಬೇಕೋ ಅದಕ್ಕೆಲ್ಲ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇದೆ, ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಆಗಲೇ ಸಿದ್ಧ ಇದ್ದೀವಿ ಅಂತ ನಾವು ಅಲ್ಲೇ ರಿಪೋರ್ಟ್ ಕೊಟ್ಟಿದ್ದೀವಿ. ಚೆಕ್ ಮಾಡ್ತೀನಿ, ನನಗೆ ಜಿಬಿ ಎಲೆಕ್ಷನ್ಸ್ ಅಗತ್ಯವಾಗಿ ಆಗಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರು, ಲೋಕಸಭಾ ಸದಸ್ಯರು ಯಾವ ರೀತಿ ಕಡ್ಡಾಯವಾಗಿ ವಿಧಾನಸಭೆ ಮತ್ತು ಲೋಕಸಭೆಗೆ ಚುನಾವಣೆ ಆಗುತ್ತೋ ಅದೇ ರೀತಿ ಲೋಕಲ್ ಬಾಡೀಸ್ಗೂ ಆಗಬೇಕು. ಈಗ ನಾನಾ ಕಾರಣಗಳಿಂದ ಈಗ ಈ ಸೆಪ್ಟೆಂಬರ್ ಬಂದರೆ 6 ವರ್ಷ ಆಗುತ್ತೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ಆಗಿ. ಇದೇನಾಗುತ್ತೆ, ನಮಗೂ ಕೂಡ ಶಾಸಕರಿಗೆ ನಗರ ಪಾಲಿಕೆ ಸದಸ್ಯರು ಏನು ಕೆಲಸ ಮಾಡಬೇಕು ಅದೆಲ್ಲ ಕೂಡ ನಾವೇ ಮಾಡೋದ್ರಿಂದ ನಮಗೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಅದರಿಂದ ನಗರ ಪಾಲಿಕೆಗಳ ಚುನಾವಣೆ ಬೇಗ ರಾಜ್ಯದ ಎಲ್ಲ ಭಾಗದಲ್ಲೂ ಆಗಬೇಕು. ನಾನು ಕೂಡ ಒತ್ತಾಯ ಮಾಡ್ತೇನೆ. ಸಚಿವರಿಬ್ಬರ ಈ ಮಾತನ್ನ ವಿರೋಧ ಪಕ್ಷ ಬಿಜೆಪಿಯ ಮುಖಂಡರು ಒಪ್ಪುತ್ತಿಲ್ಲ. ಸಿಬ್ಬಂದಿ ಕೊರತೆ ಮತ್ತು ಜನಗಣತಿ ನೆಪ ಹೇಳಿ ಚುನಾವಣೆ ಮುಂದೂಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದೆ ಅನ್ನೋ ಗಂಭೀರ ಆರೋಪ ಬಿಜೆಪಿಯದ್ದು. ಜನಗಣತಿ ವಿಚಾರವಾಗಿ ಅಧಿಕಾರಿಗಳು ಯಾರಿಲ್ಲ, ಆ ಒಂದು ಉದ್ದೇಶಕ್ಕೆ ಪತ್ರವನ್ನ ಬರೆದು ಈಗ ಮುಂದೂಡಿ ಅಂತ ಹೇಳ್ತಿದೆ. ಎಲೆಕ್ಷನ್ ಯಾವಾಗ ಸರ್ ಅಂತ? ಈ ಸರ್ಕಾರಕ್ಕೆ ಚುನಾವಣೆ ಮಾಡಬೇಕು ಅಂತ ಇಚ್ಛಾಶಕ್ತಿ ಇಲ್ಲ, ಇದೊಂದು ನೆಪ ಮಾತ್ರ. ಇದು ಮೊದಲನೇದಾಗಿ FIR ಮಾಡ್ತೀವಿ ಅಂತ ಒಂದು ಟೈಮ್ ತಗೊಂಡ್ರು, ಇವಾಗ ಇದನ್ನ ಮುಂದೂಡಿ ಸೆಪ್ಟೆಂಬರ್ ತನಕ ಮುಂದೂಡಬೇಕು. ಯಾಕೆ ಅಂತಂದ್ರೆ ಜನಗಣತಿ ನಾವು ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಕಡೆ ಈ GPA ಅಂತಂದ್ರೆ ಕಾರ್ಪೊರೇಟ್ಗಳು ಇದ್ರೆ, ಇವತ್ತು ನೋಡಿ ಕಸಗಳಿದೆ, ರಸ್ತೆ ಗುಂಡಿಗಳ ಸಮಸ್ಯೆ ಇದೆ. ಪ್ರಪಂಚ ತಲೆಕೆಳಗಾದ್ರೂ 2028 ಮೇ ತನಕ ಚುನಾವಣೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ ಅಂತಂದ್ರೆ, ಮೊದಲನೇದಾಗಿ ಚುನಾವಣೆ ನಡೆದ ನಂತರ ಮಹಾಪೌರರ ಆಡಳಿತ ಪ್ರಾರಂಭ ಆದ ನಂತರ ಇರಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿಯವರೆಗೆ ಇವರು ಅದನ್ನ ನಿರ್ಮಾಣ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಕೇಂದ್ರ ನಗರ ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಪೂರ್ವ ನಗರ ಪಾಲಿಕೆ, ದಕ್ಷಿಣ ನಗರ ಪಾಲಿಕೆ, ಪಶ್ಚಿಮ ನಗರ ಪಾಲಿಕೆ ಮತ್ತು ಉತ್ತರ ನಗರ ಪಾಲಿಕೆಗಳಿಗೆ ಅವಶ್ಯಕತೆ ಇರತಕ್ಕಂತ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರತಕ್ಕಂತ ಕೇಂದ್ರ ಕಚೇರಿಯ ಕಟ್ಟಡಗಳ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಬೇಕು. ಜಾಗಗಳನ್ನು ಗುರುತಿಸಿದರೆ 4 ನಗರ ಪಾಲಿಕೆಗಳಿಗೆ, ಅದರ ಜಾಗಗಳನ್ನ ಇನ್ನೂ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ GBAಗೆ ಇಲ್ಲಿವರೆಗೂ ಹಸ್ತಾಂತರ ಮಾಡಿಲ್ಲ. ಹಸ್ತಾಂತರ ಆದ ನಂತರ ಇವರು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎಲ್ಲಿ ಮಹಾಪೌರರು ಇರ್ತಾರೋ ಮಹಾಪೌರರ ಕಡೆಗೆ ಕೇಂದ್ರ ಕಚೇರಿಯ ಎಲ್ಲ ಸಿಸ್ಟಮ್ ಒಂದೇ ಕಡೆ ಕೇಂದ್ರೀಕರಣ ಆಗಿರಬೇಕು. ಜಿಬಿಎ ಚುನಾವಣೆ ಬಾಕಿ ಇರುವ ಕಾರಣ ಸಾರ್ವಜನಿಕರ ಗೋಳು ಕೇಳುವವರಿಲ್ಲ. ಪ್ರಪಂಚ ತಲೆಕೆಳಗಾದ್ರೂ ಜಿಬಿಎ ಚುನಾವಣೆ ನಡೆಯಲ್ವಾ ಅನ್ನೋದು ಹಲವರ ಅನುಮಾನ. ಬಸವರಾಜ್ ಚರಂತಿಮಠ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್.